ಫಸ್ಟು ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಭೇಟಿ ಮಾಡ್ತೀವಿ. ಸ್ವಾಮೀಜಿಯವರು ನಮ್ಮ ವಾರ್ಡಲ್ಲಿ ಕೆಲಸ ಮಾಡಿದಂಥವ್ರು. ಚೆಲುವರಾಜು ಮೊದಲನೇ ಕಂಪ್ಲೇಂಟ್ ಕೊಟ್ಟಿದ್ದು 5 ವರ್ಷ ಕಸದ ಕಾಂಟ್ರಾಕ್ಟ್ರು, ಲೆಗ್ಗೆರೆ ವಾರ್ಡು, ನನ್ನ ಶ್ರೀಮತಿ ಗೆದ್ದಿದ್ದ ವಾರ್ಡು. ಸ್ವಾಮೀಜಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು, ತಾಯಂದಿರ ಬಗ್ಗೆ ಇದೇನಾದರೂ ಮಾತಾಡಿದರೆ ಅದನ್ನು ಕ್ಷಮಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ. ಈಗ FSL ರಿಪೋರ್ಟು ಸತ್ಯ ಅಂತ ಬಂದಿದೆ, ಮುನ್ನದೇ ವಾಯ್ಸು ಅಂತ ಬಂದಿದೆ. ಇವತ್ತು ಒಕ್ಕಲಿಗ ಹೆಣ್ಮಕ್ಳನ್ನು, ಒಕ್ಕಲಿಗರ ತಾಯಿಯನ್ನು ಬರೀ 36 ಲಕ್ಷಕ್ಕೆ ಕರೆದಿದ್ದಾನೆ, ಅವನ ಮಂಚಕ್ಕೆ ಕರೆದಿದ್ದಾನೆ. ಗುರುಗಳು ಏನು ಆದೇಶ ಕೊಡ್ತಾರೆ ಕೇಳ್ತೀವಿ. ಅದಾದಮೇಲೆ ನಮ್ಮ ಸಮುದಾಯದ ನಾಯಕರಾದಂಥ ದೇವೇಗೌಡರನ್ನ, DK ಶಿವಕುಮಾರ್ ಸಾಹೇಬ್ರನ್ನ, ಅಶೋಕಣ್ಣವ್ರನ್ನ ಭೇಟಿ ಮಾಡ್ತೀವಿ. ಅವ್ರುಗಳಿಗೂ ಸಹ ದೂರು ಕೊಡ್ತೀವಿ. ಅಶೋಕ್ ಅವರು ಶಾಸಕತ್ವ ರಾಜೀನಾಮೆಯನ್ನು ಪಡಿತೇವೆ, ಅವ್ನು ಮಾತಾಡಿರೋದು ನಿಜ ಆದರೆ ಅಂತ ಹೇಳಿದ್ದಾರೆ. ಎಲ್ಲ ತಮ್ಮ ಮಾಧ್ಯಮಗಳಲ್ಲೇ ನೋಡಿರೋದು. ಈಗ ಹಾಗೆ ಒಂದು 4-5 ದಿವಸ ಆಗಿದೆ ಅದು ಸತ್ಯ ಅಂತ ಬಂದು. ಇನ್ನೂ ಏನು ಮಾಡ್ತಾಯಿದ್ದಾರೆ? ಯಾಕೆ ಇನ್ನೂ ರಾಜೀನಾಮೆಯನ್ನು ಪಡೆದಿಲ್ಲ? ಇನ್ನೇನಾದರೂ ಪಡೆದಿಲ್ಲ ಅಂದರೆ ಅವನು ನಮಗೊಂದಷ್ಟು ವಿಚಾರಗಳೇನು ಹೇಳಿದ್ದಾನೆ. ಕುಮಾರಸ್ವಾಮಿ ಮಗನ ಬಗ್ಗೆ ಹೇಳಿದ್ದಾನೆ, ಅಶೋಕ್ ಅವ್ರ ಬಗ್ಗೆನೂ ಮಾತಾಡಿದ್ದಾನೆ. ಆಮೇಲೆ ಮಾಜಿ ಮುಖ್ಯಮಂತ್ರಿಗೆ ನಮ್ಮದೇ ಜೊತೆಗಿದ್ದಂಥ ಒಬ್ಬ ಜನಪ್ರತಿನಿಧಿ ಬಳಸಿ ಏನು ಮಾಡ್ಕೊಂಡಿದ್ದಾನೆ ವಿಡಿಯೋ, ಆ ಎಲ್ಲವನ್ನು ಬೀದಿಗಿಕ್ತೀವಿ. ಏಕೆಂದರೆ ನಾವು ಮುಳುಗ್ತಾ ಇದ್ವಿ ಅಂದರೆ ದೊಡ್ಡವರು ಆರಾಮಾಗಿರೋಕ್ಕೇನು ಬಿಡಲ್ಲ. ಅವನೇ ಮಾಡಿರೋದು. ನನಗೆ ಹೇಳಿದ್ದಾನೆ, ನೇರವಾಗಿ ಹೇಳಿದ್ದಾನೆ, ತೋರಿಸಿದ್ದಾನೆ. ಸನ್ಮಾನ್ಯ ಅಶೋಕ್ ಅಣ್ಣವ್ರ ಮನೆಯಲ್ಲೇ ತೋರಿಸಿದ್ದಾನೆ. ನನಗೆ ಅಸಹ್ಯ ಅದು ನೋಡಲ್ಲ ಅಣ್ಣ ಅಂದ್ರೂ ತೋರಿಸಿದ್ದಾನೆ ಬಲವಂತವಾಗಿ. ಇನ್ನೊಂದು ಸ್ವಲ್ಪ ದಿವಸದಲ್ಲೇ ನಿಂದು ನೀನು ಹೆಂಡ್ತಿದ್ದು ಬಂದಿದ್ದಕ್ಕೆ ಸೇರ್ಕೊಳ್ಳುತ್ತೆ, ಮರ್ಯಾದೆಗಿದ್ದರೆ ಸರಿ ಅಂತೇಳಿ. ಅಲ್ಲೊಬ್ಬ ಮಾಜಿ ಮೇಯರ್ನ ಪೆರೇಡ್ ಮಾಡಿಸ್ತಾನೆ, ನೆಲದಲ್ಲಿ ಕೂರಿಸ್ತಾನೆ, ದೂರ ಕಳಿಸ್ತಾನೆ, ಹತ್ರ ಬರೆಸ್ತಾನೆ, ಕೈಕಟ್ಟು ನಿಲ್ಲಿಸ್ತಾನೆ. ನೋಡಿ ಇವನು ಇದ್ದಂಗೆ ಇರಬೇಕು. ಇರಲಿಲ್ಲ ಅಂದರೆ ಈಗ ನಿಮ್ಮ ಭಾಷೆ ಹೆಂಗೆ ಹೇಳಿದ ಮಾತು ಕೇಳ್ತಾರೆ ಹೇಳು, ಹಳೆ ಭಾಷೆ ಹೆಂಗೆ ಹೇಳಿದ ಮಾತು ಕೇಳ್ತಾರೆ ಹೇಳು. ಹಿಂಗೆಲ್ಲ ಹೇಳಿ ನನ್ನ ಮೊಬೈಲಲ್ಲಿ ಇವರವೆಲ್ಲ ಜಾತಕಗಳಿದೆ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಿಂದು ಬಂದು ಬೀಳುತ್ತೆ, ಅವತ್ತು ಕಳಿಸ್ತೀವಿ. ಅವೆಲ್ಲವನ್ನು ಯಾರಿಗೆ ಏನು ಹೇಳ್ತೀನಿ ಖಂಡಿತ. ಸರ್, ಒಬ್ಬ ಮುಖ್ಯಮಂತ್ರಿಗೆ ಕಾಫಿ ಕುಡಿತ ಸಂಜೆ ಕುಂತಿರ್ತಾರೆ, ಇವನೇನೋ ಔಷಧಿ ಕೊಡ್ತಾನೆ, ಅವನೇ ಕೇಳ್ತಾನೆ ನನಗೊಂದು ಹೆಣ್ಣು ಬೇಕು ಅಂತ, ಮುನ್ರತ್ನ ಕಳಿಸ್ತಾನೆ, ಇನ್ನೊಬ್ಬ ಜನಪ್ರತಿನಿಧಿ ಕಳಿಸ್ತಾರೆ ಅಲ್ಲಿಗೆ. ಎಷ್ಟು ಅಸಹ್ಯ ಇದೆ ನಮ್ಮ ರಾಜ್ಯದ. ಅವನನ್ನೇನಾದರೂ ಕರೆಕ್ಟ್ ದಾಖಲೆಗಳು ತೆಗೆದು ಇಟ್ಬಿಟ್ರೆ ರಾಜ್ಯದ ಅರ್ಧ ಜನಪ್ರತಿನಿಧಿಗಳು ದೊಡ್ಡವ್ರದ್ದು ಮಾನ ಮರ್ಯಾದೆ ಬೀದಿಗೆ ಬರುತ್ತೆ. ಇಂಥವನ್ನ ಇನ್ನೂ ಸಹಿಸ್ಕೊಂಡು ಅವರೆಲ್ಲ ಇದ್ದಾರಲ್ಲ, ಈ ಕಾರಣಗಳಿಂದ ನಮ್ಮನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡಿ. ಎಲೆಕ್ಷನ್ ಆದಮೇಲೆ ನಮ್ಮನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಏನು ಮಾಡೋದು? ಅದಕ್ಕೆ ನಾವು ಗುರುಗಳಿಗೆ ಒಪ್ಪಿಸಿ ನೇರವಾಗಿ ಅವನ ಮನೆಗೆ ಹೋಗ್ತೀವಿ. ಅವನು ಎಲ್ಲಿದ್ದಾನೆ ಅಂತ ಹೇಳಿದ್ರೆ, ಮನೆಯಲ್ಲಿ ಅಂದರೆ ಇಂಥ ಜಾಗ ಬಂದರೆ ಕೊಲ್ತೀನಿ ಅಂದರೆ ಅಲ್ಲಿಗೆ ಹೋಗ್ತೀವಿ, ನಾವು ಇಬ್ಬರೇ ಹೋಗ್ತೀವಿ. ನಾವು ಯಾರನ್ನೂ ಕರ್ಕೊಂಡು ಹೋಗೋದು. ನಮ್ಮ ಅಯ್ಯನ್ ರೆಡ್ಡಿನೂ ಕರೀಲಿ, ಅವರು ಪಾಪ ಅವ್ರಿಗೆ ಸರ್ಕಾರ ಗನ್ ಕೊಟ್ಟಿದ್ದು, ಇಂಥದ್ಕಾದ್ರೂ ಬೆಳೆಸ್ಕೊಳ್ಳಿ. ಅವ್ನು ಒಳ್ಳೇದಕ್ಕಂತೂ ಬೆಳೆಸೋಕ್ಕಾಗಿಲ್ಲ. ಅಯ್ಯನ್ ರೆಡ್ಡಿನೇ ಕರೀಲಿ. ನಮ್ಮ ಖಾಸಗಿ ಬದುಕನ್ನು ಪೂರ್ತಿ ನಮ್ಮ ಆಲ್ಮೋಸ್ಟ್ ನಮ್ಮ ವಿಡಿಯೋಗಳನ್ನ, ಫೋಟೋಗಳನ್ನ ಕಂಟಿನ್ಯೂ ಕದ್ದಾಲಿಸಿದ್ದಾರೆ. ನಾವು ಯಾರ ಹತ್ರ ಮಾತಾಡಿದರೆ ಏನಾದ್ರು ವಿಶೇಷ ಮಾಡಿದರೆ ಅವ್ರು ಕರ್ಸ್ಕೊಂಡು ಮಾತಾಡೋರು. ಅವ್ರಿಗೆ ಹೆಂಗೆ ಗೊತ್ತಾಯ್ತು ಅಂದ್ರೆ ನಮ್ಮ ಫೋನಿಂದನೇ ಗೊತ್ತಾಗ್ತಿತ್ತು. ಕದ್ದಾಲಿಸಿದರೆ. ನಮ್ಮ 5 ವರ್ಷದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 4 ವರ್ಷ ನಮ್ಮ ಅಧಿಕಾರದಲ್ಲಿ ನಮ್ಮ ಕಾಲ್ ಲಿಸ್ಟ್ ತೆಗೆಸ್ಕೊಂಡಿದ್ದಾರೆ. ದೇವೇಗೌಡರು, ಕುಮಾರಸ್ವಾಮಿ, DK ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳನ್ನು, ಅಶೋಕಣ್ಣವ್ರನ್ನ, ಇಷ್ಟು ಜನ ಭೇಟಿ ಮಾಡ್ತೀವಿ. ವಿಜೇಂದ್ರ ಅವ್ರನ್ನೂ ಭೇಟಿ ಮಾಡ್ತೀವಿ. ಅವ್ರುಗಳು ಕ್ರಮ ತೊಗೊಳ್ಳಿಲ್ಲ ಅಂದರೆ ಅವನು ಎದುರಿಸೋದಲ್ಲ, ಸತ್ಯ ನಾವು ಹೇಳ್ತೀವಿ. ಮೊನ್ನೆ ಅರ್ಧಬರ್ಧ ಹೇಳೋಗಿದೆ ಹೆಣ್ಮಗಳಿಲ್ಲಿ. ಕಳೆದ ತಿಂಗಳು ಹೆಣ್ಮಗಳಿಲ್ಲಿ ಪ್ರೆಸ್ ಮೀಟ್ ಮಾಡ್ತಲ್ಲ, ಸಂತ್ರಸ್ತೆ ಅರ್ಧಬರ್ಧ ಹೇಳೋಗಿದೆ. ಅದನ್ನು ಪೂರ್ತಿ ಹೇಳ್ಸೋ ಕೆಲಸ ಮಾಡ್ತೀವಿ. ನಾವೇ ರಕ್ಷಣೆಗೆ ನಿಲ್ತೀವಿ ಆ ಹೆಣ್ಮಗಳಿಗೆ. ಆ ಹೆಣ್ಮಗಳು ಜೀವಕ್ಕೆ ಮೊದಲು ನಮ್ಮ ಪ್ರಾಣ ಒತ್ತೆ ಇಟ್ಟು ನಿಲ್ತೀವಿ. ಇನ್ನೂ ತುಂಬ ಜನ ಇದ್ದಾರೆ ಸಂತ್ರಸ್ತರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.